ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ JDSನ ವಕ್ತಾರರು. ಇನ್ನು ಈ ಮುಡಾ ಹಗರಣದಲ್ಲಿ ಯಾರ್ಯಾರು ದೂರು ಕೊಟ್ಟಿದ್ರು ಆ ಪೈಕಿ ಅಗ್ರಗಣ್ಯರಾಗಿರ್ತಕ್ಕಂತಹ JDS ಮುಖಂಡರಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಏನಾಯ್ತು? ನಿಮ್ಮ ನಿರೀಕ್ಷೆಗಳು ಅಷ್ಟರ ಮಟ್ಟಿಗೆ ರೀಚ್ ಆಗಲಿಲ್ಲ ಅನ್ಸುತ್ತೆ. CM ಸಿದ್ದರಾಮಯ್ಯರ ಪರ ಬಂದಿರತಕ್ಕಂಥ ಆದೇಶ ಜೊತೆಗೆ ಜಾರಿ ನಿರ್ದೇಶನಾಲಯಕ್ಕೆ ಘನ ನ್ಯಾಯಾಲಯ ಕೊಟ್ಟಂತಹ ಒಂದಷ್ಟು ಪೀಠಿಕೆ, ಏನು ಹೇಳ್ತೀರಾ ಈ ಬಗ್ಗೆ? ಸರ್, ಇದರಲ್ಲಿ ಏನಾಯ್ತು ಅಂದ್ರೆ ನಾನು ಇಡಿಗೆ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದಾದ್ಮೇಲೆ ಅವರು FIR ಮಾಡದೇ ಇರೋ ಕಾರಣಕ್ಕೋಸ್ಕರ ವಿ ಅಪ್ರೋಚ್ ಟು ದ ಆನಬಲ್ ಗವರ್ನರ್. ಆಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ರು. ಆಮೇಲೆ ನಾವು ಅದು ಪ್ರೊಸೆಸ್ ಆಯ್ತು. ಆಮೇಲೆ ಕಂಪ್ಲೇಂಟ್ FIR ಆಯ್ತು. ಮೀನ್ ವೈಲ್ ಅವರು ಅದ್ರ ಮೇಲೆ ಕೋರ್ಟ್ಗೆ ಬಂದ್ರು. ಸೊ ಇಲ್ಲಿ ನಾವು ಅದಾದ್ಮೇಲೆ ಇನ್ನೊಂದು ಪಿಟಿಷನ್ ಫೈಲ್ ಮಾಡಿದ್ವಿ, CBIಗೆ ಹೋಗ್ಬೇಕಿದು ಅಂತ. ಸೊ ಅದು ಡಿಸ್ಮಿಸ್ ಆಯ್ತು. ಅದ್ರ ಮೇಲೆ ಕೂಡ ರಿಟ್ ಅಪೀಲ್ ಹಾಕಿದೀವಿ. ಬಟ್ ಇಡಿಗೆ ಸ್ನೇಹಮಯಿ ಕೃಷ್ಣ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ಆ ವಿಚಾರ ಏನಾಗಿದೆ, ಅದು ಸೆಟ್ ಬ್ಯಾಕ್ ಆಗಿದೆ. ಆದ್ರೆ ಇಡಿಲಿ ಸೆಟ್ ಬ್ಯಾಕ್ ಆದ್ರೂ ಸಹಿತ ಏನೋ ಈಗ ಸಿದ್ದರಾಮಯ್ಯನವರು ಆ 14 ಸೈಟ್ ನ ಸರೆಂಡರ್ ಮಾಡಿದ್ದಾರೆ. ಸರೆಂಡರ್ ಯಾಕೆ ಮಾಡಿದ್ರು? ಯಾವ ಕಾರಣದ ಮೇಲೆ ಮಾಡಿದ್ರು? ನೀವು ಇಡಿನಲ್ಲಿ ಟೆಕ್ನಿಕಲ್ ರೀಸನ್ಗೋಸ್ಕರ ಇಲ್ಲಿ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಡಿಸ್ಮಿಸ್ ಮಾಡಿರ್ಬೋದು. ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಬಟ್ ಇಲ್ಲಿ ನೀವು ನಿಮ್ದೇ ಸೈಟ್ ಆಗಿದ್ರೆ ಯಾಕೆ ನೀವು ವಾಕ್ ಸರೆಂಡರ್ ಮಾಡಿದ್ರಿ? ಇದು ಬೇಸಿಕ್ ಕ್ವಶನ್. ನೀವು ತಪ್ಪೇ ಮಾಡಿಲ್ಲ, ನಿಮ್ದು ಏನೋ ನಾನು ಮಿಸ್ಅಪ್ರಾಪರೇಷನ್ ಮಾಡಿ ನನ್ನ ಸೈಟ್ ನ ಪಡ್ಕೊಂಡಿಲ್ಲ ಅನ್ನೋದೇ ಆದ್ರೆ ನೀವು ಸರೆಂಡರ್ ಮಾಡಿದ್ ಯಾವ ಕಾರಣದಿಂದ? ಯಾವ ಕಾರಣ? ಈಗ ನೀವು ನೋಡಿ, ಒಬ್ಬ ಕಳ್ಳನ್ನ ನಾವು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಅವನು ಹತ್ರ ರಿಕವರಿ ಮಾಡ್ತಾರೆ. ಒಂದು ಜ್ಯುವೆಲರಿ ರಿಕವರಿ ಮಾಡ್ಬೋದು, ವೆಹಿಕಲ್ ರಿಕವರಿ ಮಾಡ್ಬೋದು, ಮನಿ ರಿಕವರಿ ಮಾಡ್ಕೋಬಹುದು, ರಿಕವರಿ ಮಾಡ್ತಾರೆ. ಇಲ್ಲೇನಾಗಿದೆ ಈ ಕೇಸಲ್ಲಿ ವಾರಂಟರಿ ಇವೇ ಸರೆಂಡರ್ ಮಾಡ್ಬಿಟ್ರು. ಯಾಕೆ ಸರೆಂಡರ್ ಮಾಡಿದ್ರು ಅಂದ್ರೆ ಅದು ಸರ್ಕಾರದ ಪ್ರಾಪರ್ಟಿ. ಇಲ್ಲಿಗಲ್ ಆಗಿ ನೀವು ಗೇನ್ ಮಾಡ್ಕೊಂಡಿದ್ರಿ, ಮೋಸದಿಂದ ನೀವು ಮಾಡ್ಕೊಂಡಿದ್ರಿ, ಸತ್ತವನ ಹೆಸರಿನಲ್ಲಿ ಡಿನೋಟಿಫೈ ಮಾಡಿದ್ರಿ, ಅದಕ್ಕೆ ನಿಮ್ಮ ಪಾತ್ರ ಇತ್ತು, ಅದ್ರ ಡೌಟೇ ಇಲ್ಲ. ಆದ್ರೆ ಟೆಕ್ನಿಕಲ್ ರೀಸನ್ಸ್ ಇಂದ ಇಡಿನಲ್ಲಿ ವಿರುದ್ಧ ಆಗಿರ್ಬೋದು. ಆದ್ರೆ ಆ ಪ್ರಕರಣ CBIಗೆ ಹೋಗಿದ್ದಿದ್ರೆ, ಲೋಕಾಯುಕ್ತರು ಸರಿಯಾದ ರೀತಿ ತನಿಖೆ ಮಾಡಿದಿದ್ರೆ, ಇವರು ಈ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ದೆ ಹೋಗಿದ್ರೆ, ಮುಖ್ಯಮಂತ್ರಿ ಸ್ಥಾನದಲ್ಲಿದೆ ಹೋಗಿದ್ರೆ, ನೀವು ಆಗಿದ್ರೆ, ಸರ್ ನಾನಾಗಿರೋದು ನೀವು ಆಗಿರ್ಬೋದು ಆಂಕರ್ ಆಗಿ, ನೀವೇನಾದ್ರೂ ಈ ರೀತಿ ಡಿನೋಟಿಫೈ ಮಾಡ್ಕೊಂಡಿದ್ದಿದ್ರೆ ಇದಕ್ಕೆ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿರ್ತಿದ್ರು, ನಮಗೆ ಬೇಲೆ ಸಿಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಮುಖ್ಯಮಂತ್ರಿಯವರ ಅಧಿಕಾರ ದುರುಪಯೋಗ ಒಂದ್ ಕಡೆ, ಲೋಕಾಯುಕ್ತರು ಸರಿಯಾದ ರೀತಿ ತನಿಖೆ ಮಾಡದೆ ಸಪೋರ್ಟ್ ಮಾಡಿದ್ರು ಒಂದೊಂದ್ ಕಡೆ, ಮತ್ತೆ ಯಾವ ಸರೆಂಡರ್ ಮಾಡ್ಲಿಕ್ಕೆ ಸೈಟ್ಸ್ ಗಳನ್ನ ಮಾಡ್ತಾರಲ್ಲ ಆ ಕಮಿಷನರು ಖುದ್ದಾಗಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಸಹಿ ಪಡ್ಕೊಂಡು ಬಂದು ಸರೆಂಡರ್ ಮಾಡಿದ್ರೆ ಯಾವ ರೀತಿ ಸಾಧ್ಯ ಇದು? ಒಬ್ಬ ಅಕ್ಯೂಸ್ಡ್ ಮನೆಗಳಿಗೆ ಒಬ್ಬ ಮೂಡ ಕಮಿಷನರೇ ಹೋಗ್ತಾರೆ ಅಂತಂದ್ರೆ ನಾವ್ ಎಲ್ಲಿಗೆ ಬಂದು ನಿಂತಿದೀವಿ? ಅಂದ್ರೆ ಈ ಪ್ರಕರಣವನ್ನ ಮುಚ್ಚಿ ಹಾಕುವ ಎಲ್ಲ ಪ್ರಯತ್ನಗಳನ್ನ, ದಾರಿ ತಪ್ಪಿಸುವ ಕೆಲಸವನ್ನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿದೆ. ಲೋಕಾಯುಕ್ತವನ್ನ ದುರುಪಯೋಗ ಪಡಿಸ್ಕೊಂಡಿದೆ, ಅದ್ರಲ್ಲಿ ಡೌಟ್ ಇಲ್ಲ. ಬಟ್ ಇಡಿಗೆ ಡಿಫರೆಂಟ್ ಇಶ್ಯೂ. ಇಡಿ ಕೊಟ್ಟಿದ್ದು ಸ್ನೇಹಮಯಿ ಕೃಷ್ಣ ಅವ್ರು ಕೊಟ್ಟಿದ್ರು, ಅದೇನಾಗಿದೆ ನನ್ಗೆ ಗೊತ್ತಿಲ್ಲ. ಬಟ್ ನನ್ನ ರಿಪೋರ್ಟ್ ನೋಡಿದಾಗ ಗೊತ್ತಾಯ್ತು ಡಿಸ್ಮಿಸ್ ಆಗಿದೆ ಅಂತ. ಆದ್ರೆ ತಪ್ಪೇ ಮಾಡಿಲ್ಲ ಅನ್ನೋದನ್ನ ಒಪ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಸರೆಂಡರೇ ಮಾಡ್ತಿರ್ಲಿಲ್ಲ ಕೇಸ್ ಪ್ರಾಪರ್ಟಿಗಳನ್ನ. ಈಗಲೂ ಅದು ಸತ್ಯ, ಡೌಟೇ ಬೇಡ. ಅವ್ರು ತಪ್ಪು ಮಾಡಿದರೆ ಆ ತಪ್ಪನ್ನ ಟೆಕ್ನಿಕಲ್ಸ್ ಆಧಾರದ ಮೇಲೆ ಅವ್ರು ಮಾಡ್ಕೊಳ್ತಾ ಇರ್ಬೋದು. ಆದ್ರೆ CBIಗೆ ಈ ಪ್ರಕರಣ ದಾಖಲಾಗಬೇಕು ಅಂತ ನಾವೇನು ರಿಟ್ ಅಪೀಲ್ ಹಾಕಿದೀವಿ. ಅದರಲ್ಲಿ ನಾವು ವೆಯ್ಟ್ ಮಾಡ್ತೀವಿ. ಅದೇ ಸತ್ಯ ಸುಳ್ಳುಗಳು ನಮ್ಮ ಗ್ರಹಿಕೆಯ ವ್ಯಾಪ್ತಿಯಲ್ಲಿ ಹರಿದಾಡಿದ್ರೆ ಸಾಲದು, ನ್ಯಾಯಾಲಯದ ಅಂಗಳದಲ್ಲಿ ತೀರ್ಮಾನ ಆಗಬೇಕು. ಅದೇನೇ ಇದ್ರೂ ಕೂಡ ಈ ಒಂದು ಜಯವನ್ನ ಪ್ರದೀಪ್ ಸಹಿಸಿಕೊಳ್ಳಬಹುದು. ಆದ್ರೆ JDSನ ದಳಪತಿಗಳು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ಇದು ಒಂಥರದ್ದು ಮುಜುಗರ ಅಲ್ವಾ ಪ್ರದೀಪ್? ಸರ್, ಆದ್ರೆ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಮುಜುಗರದ ಪ್ರಶ್ನೆ ಇಲ್ಲ. ಇಲ್ಲಿ ದೇವೇಗೌಡರಿಗೋ ಕುಮಾರಸ್ವಾಮಿ ಅವ್ರಿಗೋ ನನಗೋ ಅಥವಾ ನಿಮಗೋ ಅಥವಾ ನ್ಯಾರ ಪಬ್ಲಿಕ್ಗೆ ಮುಜುಗರ ಪ್ರಶ್ನೆ ಅಲ್ಲ. ಒಂದು ಸರ್ಕಾರದ ಆಸ್ತಿಯನ್ನ, ಒಂದು ಸರ್ಕಾರಕ್ಕೆ ಸೇರ್ಬೇಕಾದ ಸಾಮಾನ್ಯ ಜನರಿಗೆ ಹಂಚಿಕೆ ಆಗ್ಬೇಕಾಗಿದ್ದಂತ ಸೈಟ್ ನ ಜಾಗವನ್ನ ದುರುಪಯೋಗ ಪಡಿಸ್ಕೊಂಡು
ತಮ್ಮ ಸ್ವಂತ ಲಾಭಕ್ಕೆ ಪಡ್ಕೊಂಡಿದ್ರು ಅದು ಸಾರ್ವಜನಿಕರ ಆಸ್ತಿ, ಅದು ಸರ್ಕಾರದ ಆಸ್ತಿ ಅನ್ನೋದು ಹೋರಾಟವೇ ಹೊರತು ಅದು ದೇವೇಗೌಡರು ಇರ್ಲಿ, ಕುಮಾರಸ್ವಾಮಿ ಇರ್ಲಿ, ನಾನಿರ್ಲಿ, ನೀವೆಲ್ಲ ಮಾಧ್ಯಮಗಳು ಏನು ಚರ್ಚೆ ಮಾಡಿದಿರ್ಬೋದು, ಇದು ಸರ್ಕಾರ ಆಸ್ತಿ ಅನ್ನೋದೇ ಹೊರತು ನಮ್ಮ ವೈಯಕ್ತಿಕ ಯಾವುದೇ ಆಸೆಗಳಿಲ್ಲ ಸರ್. ಇಲ್ಲಿ ವೈಯಕ್ತಿಕವಾಗಿ ಅವ್ರ ಮೇಲೆ ಟಾರ್ಗೆಟ್ ಮಾಡೋ ಪ್ರಶ್ನೆನೇ ಇಲ್ಲ. ನಮ್ದು ಆ ಸರ್ಕಾರದ ಆಸ್ತಿ ಯಾರೋ ಸಾಮಾನ್ಯ ಜನರಿಗೆ ಸೈಟ್ ಇಲ್ಲದೆ ಇದ್ದವ್ರಿಗೆ ಸೈಟ್ ಸಿಗಬೇಕು, ಅಲ್ಲಿಗೆ ವಾಪಸ್ ಆ ಸೈಟ್ಗಳು ಹೋಗ್ಬೇಕು ಅನ್ನೋದಿತ್ತು. ಆದ್ರೆ ಭಾಗಶಃ ನಾವು ಜಯಗನ್ನ ಗಳಿಸಿದ್ದೇವೆ, ಅವರಿಂದ ವಾಪಸ್ ತೆಗೆದುಕೊಳ್ಳುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ, ಅದಾಗಿದೆ. ಆದ್ರೆ ಪನಿಷ್ಮೆಂಟ್ ಆಗಿಲ್ಲ, ಅದ್ರಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ, ಅದನ್ನ ನಾನು ಒಪ್ತೀನಿ. ಆದ್ರೆ ಅದು ಒಂದಲ್ಲ ಒಂದ್ ದಿವಸ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಥ್ಯಾಂಕ್ ಯು ಪ್ರದೀಪ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಮುಡಾ ಹಗರಣದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಂತಹ ರಾಜ್ಯ BJP ಜೊತೆಗೆ ದೋಸ್ತಿ ಪಾರ್ಟಿ JDS, ಒಂದರ್ಥದಲ್ಲಿ BJPಯ ಜಂಘಾಬಲ ಜೊತೆಗೆ JDSನ ಕಲಿಗಳಿಗೂ ಕೂಡ ಇದು ಒಂತರಹದ ಮುಜುಗರ ತರಬಹುದಾದಂತಹ ಸಿದ್ದರಾಮಯ್ಯರ ಪರದ ಆದೇಶ ಎನ್ನುವಂತಹ ರೀತಿಯಲ್ಲಿ ಈಗ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.